ಔಟ್ ಹೌಸ್ ಆದಿತ್ಯನ ರೂಮ್. ಕಾವ್ಯ ಆದಿತ್ಯನ ಜೊತೆಗಿನ ತನ್ನ ಫಸ್ಟ್ ಡೇಟ್ಗಾಗಿ ಪೂರ್ತಿ ರೆಡಿ ಆಗ್ತಿದ್ಲು. ಆ ಕಡೆ ಅವಳ ಫೋನ್ ತನ್ನ ದೇವತೆ ತನ್ನನ್ನು ತುಂಬಾ ಮಿಸ್ ಮಾಡಿಕೊಳ್ತಿದ್ದಾಳೆ ಅಂತ ಜೋರಾಗಿ ರಿಂಗ್ ಆಗ್ತಿದೆ ಅಂತ ಅನೌನ್ಸ್ ಮಾಡ್ತಿತ್ತು. ತನ್ನ ಕೂದಲನ್ನ ಹೆಣಿತಿರುವಾಗ ಕಾವ್ಯ ಸ್ವಲ್ಪ ಇಷ್ಟ ಇಲ್ಲದೆ ಸ್ಕ್ರೀನ್ ನೋಡ್ದೆ ಕಾಲನ್ನ ಅಟೆಂಡ್ ಮಾಡಿದ್ಲು. ಹಲೋ. ನೋಡು ಕವನ, ನಾವು ಇವತ್ತು ಡೇಟ್ಗೆ ಹೋಗ್ಬೇಕಿತ್ತು, ಮುಂದಿನ ವರ್ಷ ಅಲ್ಲ. ಇನ್ನೊಂದು ಕಡೆಯಿಂದ ಇರಿಟೇಟೆಡ್ ವಾಯ್ಸ್ ಕೇಳಿ ಅವಳು ಸಡನ್ ಆಗಿ ತನ್ನ ಫೋನ್ ಚೆಕ್ ಮಾಡಿದ್ಲು. ಓ ಸಾರಿ ಆದಿ, ಆ, ನಾನು ನಾನು ಜಸ್ಟ್ ರೆಡಿ ಆಗ್ತಿದ್ದೀನಿ. ಕಾವ್ಯ ಮಾತು ಮುಗಿಸೋ ಮೊದಲು ಆದಿತ್ಯ ಶಾರ್ಪ್ ಟೋನ್ನಲ್ಲಿ ಒಂದು ಆಳವಾದ ಕೋಪ ತುಂಬಿದ ಧ್ವನಿಯಲ್ಲಿ ಆರ್ಡರ್ ಮಾಡ್ದ. ನಾನು ಅರ್ಧ ಗಂಟೆಯಿಂದ ಪಾರ್ಕಿಂಗ್ ಲಾಟ್ನಲ್ಲಿ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಇನ್ನೂ ಕೇವಲ 5 ಮಿನಿಟ್ಸ್ ಅಷ್ಟೇ. ಅಷ್ಟರೊಳಗೆ ನೀನು ಇಲ್ಲಿಗೆ ಬರಬೇಕು. ಇಲ್ದಿದ್ರೆ ನಾನೇ ಔಟ್ ಹೌಸ್ ಬಂದು ನಿನ್ನನ್ನು ಅಲ್ಲಿಂದ ಎತ್ಕೊಂಡು ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಹುಷಾರ್. ಇನ್ನೊಂದು ಕಡೆಯಿಂದ ಆದಿತ್ಯನ ಆ ಒಂದು ಕಮಾಂಡಿಂಗ್ ವಾಯ್ಸ್ ಕೇಳಿ ಕಾವ್ಯ ಪೂರ್ತಿ ಗಾಬರಿಯಿಂದ ಬಾಲ್ಕನಿಗೆ ಓಡ್ ಹೋದ್ಲು. ದೂರದಲ್ಲಿರೋ ಆ ಪಾರ್ಕಿಂಗ್ ಏರಿಯಾ ನೋಡೋಕೆ ಟ್ರೈ ಮಾಡಿದ್ಲು. ಆಮೇಲೆ ಸ್ವಲ್ಪ ನಿರಾಶೆಯಾಗಿ ತನ್ನೊಳಗೆ ತಾನೇ ಗೊಳಗೋಕೆ ಸ್ಟಾರ್ಟ್ ಮಾಡಿದ್ಲು. ಈ ರಾಜ್ ಸಾಹೇಬ್ರಿಗೆ ಆಗಾಗ ಏನಾಗುತ್ತೆ ಅಂತಾನೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಸಮಯದಿಂದ ಕಂಪ್ಲೀಟ್ ಆಗಿ ಫೈನ್ ಆಗಿದ್ದ ಪರ್ಸನ್ ಈಗ ಈ ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಪೂರ್ತಿ ಕಿರಿಕಿರಿಗೊಂಡ ಕಾವ್ಯ ತನ್ನೊಳಗೆ ತಾನೇ ಗೊಣಗ್ತಿದ್ಲು. ನನ್ನ ಮೈಂಡ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಕಾವ್ಯ ಮತ್ತೆ ಕವನ ನಡುವೆ ಪೂರ್ತಿ ಸ್ಟಕ್ ಆಗಿದ್ದೀನಿ. ಅದ್ರ ಮೇಲೆ ಇವನಿಗೆ ನನ್ನಂತಹ ಹುಡುಗಿರೇ ಬೇಕು ಅನ್ಸುತ್ತೆ. ಈ ರೀತಿಯ ಕೋಪೋದ್ರೇಕ ಮತ್ತೆ ಮೂಡ್ ಸ್ವಿಂಗ್ಸ್ ಎದುರಿಸೋದು ತುಂಬಾ ಕಷ್ಟ. ಕಾವ್ಯ ಫೋನ್ ಕಿವಿಯಲ್ಲಿ ಇಟ್ಕೊಂಡು ತನ್ನಷ್ಟಕ್ಕೆ ತಾನೇ ಈ ಮ್ಯಾಟರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಆ ಒಂದು ಭಾರವಾದ ಧ್ವನಿ ಮತ್ತೆ ಅವಳನ್ನ ತನ್ನ ಆಲೋಚನೆಗಳಿಂದ ಹೊರಗೆ ತಗೊಂಡ್ ಬರ್ತು. ನೀನ್ ಹೇಗಿದೆಯೋ ಅಥವಾ ಯಾವ ಕಂಡೀಷನ್ನಲ್ಲಿ ಇದೆಯೋ ಗೊತ್ತಿಲ್ಲ, ಈಗಲೇ ಇಲ್ಲಿಗೆ ಬಾ ಕವನ. ಆದಿತ್ಯ ತನ್ನ ಕಾರಿನ ಬಳಿ ಒರಗಿಕೊಂಡು ತುಂಬಾ ಶಾಂತವಾಗಿ ಆದರೆ ಪೂರ್ತಿ ಸ್ಟ್ರಿಕ್ಟ್ ಟೋನ್ನಲ್ಲಿ ಹೀಗೇಳಿ ಫೋನ್ ಕಟ್ ಮಾಡ್ದ. ಕಾವ್ಯ ಮಿರರ್ ಬಳಿ ನಿಂತು ತನ್ನನ್ನು ತಾನು ಒಮ್ಮೆ ನೋಡ್ಕೊಂಡ್ಲು. ಬ್ಲೂ ಕಲರ್ ಸಲ್ವಾರ್ ಸೂಟ್ ಮೇಲೆ ಸಣ್ಣ ಅಕ್ಕಿ ಮುತ್ತಿನ ಪರ್ಲ್ ವರ್ಕ್ ಪೂರ್ತಿ ಎದ್ದು ಕಾಣ್ತಿತ್ತು. ತುಟಿಗಳ ಮೇಲೆ ಲೈಟ್ ಲಿಪ್ ಗ್ಲಾಸ್ ಹಚ್ಕೊಂಡಿದ್ಲು. ಅವಳು ಇನ್ನೂ ಡ್ರೆಸ್ಅಪ್ ಮಾಡ್ಕೋಬೇಕೋ ಬೇಡವೋ ಅನ್ನೋ ಒಂದು ಕನ್ಫ್ಯೂಷನ್ನಲ್ಲಿದ್ದಾಗ ಫೋನ್ ಮತ್ತೆ ರಿಂಗ್ ಆಯಿತು. ಶ್ರೀಮಾನ್ ಆದಿತ್ಯ ರಾಜ್ ಬಹುಶಃ ಫಸ್ಟ್ ಟೈಮ್ ಒಬ್ಬ ಹುಡುಗಿನ ಈ ರೀತಿ ಹೊರಗೆ ಡೇಟ್ ಕರ್ಕೊಂಡು ಹೋಗ್ತಿರ್ಬೇಕು. ಎಂಥ ಆರೋಗ್ಯಂಟ್ ವ್ಯಕ್ತಿ ಇವನು ಅಂತ ಆದಿತ್ಯನನ್ನ ಮನ್ಸಲ್ಲೇ ಶಪಿಸ್ತಾ ಅವಳು ತನ್ನ ಕೂದಲನ್ನ ಕೇರ್ಲೆಸ್ ಆಗಿ ಹಿಡ್ಕೊಂಡು ಪಾರ್ಕಿಂಗ್ ಲಾಟ್ ಕಡೆಗೆ ಪೂರ್ತಿ ಸ್ಪೀಡ್ ಆಗಿ ಓಡೋಕೆ ಸ್ಟಾರ್ಟ್ ಮಾಡಿದ್ಲು. ಕಾವ್ಯ ಫೋನನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡು ಪೂರ್ತಿ ಸ್ಪೀಡ್ ಆಗಿ ಓಡ್ತಾ ಇದ್ಲು. ಔಟ್ ಹೌಸ್ ದಾಟಿ ಪಾರ್ಕಿಂಗ್ ಲಾಟ್ ಕಡೆಗೆ ಓಡ್ತಿದ್ದ ಅವಳು ಅಲ್ಲಿ ಸದ್ದಿಲ್ಲದೆ ತನ್ನ ಕಾರಿಗೆ ಒರಗಿಕೊಂಡು ಪೂರ್ತಿ ಸ್ಟೈಲ್ ಆಗಿ ನಿಂತಿದ್ದ ಆದಿತ್ಯನನ್ನ ನೋಡಿ ಸಡನ್ ಆಗಿ ತನ್ನ ಪಾದಗಳಿಗೆ ಬ್ರೇಕ್ ಹಾಕಿದ್ಲು. ಕಾವ್ಯ ತನ್ನ ಮುಂದೆ ಉಸಿರುಗಟ್ಟಿಸ್ತಾ ಮತ್ತೆ ಪೂರ್ತಿ ಬೆವರು ಸುರಿಸ್ತಾ ಇರೋದನ್ನ ನೋಡಿ ಆದಿತ್ಯ ತನ್ನ ಹುಬ್ಬುಗಳನ್ನ ಮೇಲಕ್ಕೆತ್ತಿ ಅವಳನ್ನೇ ದಿಟ್ಟಿಸಿ ನೋಡೋಕೆ ಸ್ಟಾರ್ಟ್ ಮಾಡ್ದ. ಅವಳ ಆ ಪೂರ್ತಿ ದಣಿದ ಮುಗ್ಧ ಮುಖವನ್ನ ನೋಡಿ ಅವನು ಒಂದು ಕ್ಯೂಟ್ ಸ್ಮೈಲ್ ನೊಂದಿಗೆ ಹೇಳ್ದ. ನನ್ನನ್ನ ಮೀಟ್ ಮಾಡೋಕೆ ನಿನ್ಗೆ ಇಷ್ಟೊಂದು ಇಂಪೇಷನ್ಸ್ ಇದೆಯಾ ಕವನ? ಓ ಮೈ ಗಾಡ್, ಈ ಮನುಷ್ಯ ನಿಜವಾಗಿಯೂ ಒಬ್ಬ ಮಾನ್ಸ್ಟರ್. ಅವನು ಆಲ್ರೆಡಿ ನನ್ನ ಅರ್ಧ ಜೀವ ಕೊಂದ ಮೇಲೆ ಇಷ್ಟು ಪೀಸ್ಫುಲ್ ಆಗಿ ನಗ್ತಿದ್ದಾನೆ ನೋಡು. ಕವನ ತನ್ನ ಮೈಂಡ್ನಲ್ಲಿ ಈ ರೀತಿ ಬೈಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ನಂತರ ಆದಿತ್ಯನನ್ನ ಸ್ವಲ್ಪ ಕೋಪದಿಂದ ನೋಡ್ತಾ ಗೊಣಗ್ತಾ ಹೇಳಿದ್ಲು. ಈ ಕ್ಷಣದಲ್ಲಿ ನಾನು ಈ ರೀತಿ ಒಪ್ಕೊಳ್ತಿರೋದಿಕ್ಕೆ ನೀನು ಗ್ರೇಟ್ಫುಲ್ ಆಗಿರ್ಬೇಕು ಆದಿ. ಒಂದು ವೇಳೆ ಆ ಕಾವ್ಯ ನಿನ್ ಮುಂದೆ ಇದ್ದಿದ್ರೆ ಈ ಒಂದು ಟಾರ್ಚರ್ಗೆ ನಾನು ನಿನ್ನನ್ನ ಇಡೀ ಫಾರ್ಮ್ ಹೌಸ್ನಲ್ಲಿ 50 ಟೈಮ್ ನಡೆಯೋ ಹಾಗೆ ಮಾಡ್ತಿದ್ದೆ. ಅವತ್ತು ನನ್ನ ಹೆಸರು ಶ್ರೀಮತಿ ಕಾವ್ಯ ಆದಿತ್ಯ ರಾಜ್ ಅಂತ ಆಗ್ತಿರ್ಲಿಲ್ಲ, ಯಾವುದೋ ಡೆವಿಲ್ ವೈಫ್ ಅಂತ ಆಗ್ತಿತ್ತು. ಕಾವ್ಯ ಮುಖ ಗಂಟಿಕ್ಕಿಕೊಳ್ತಾ ತನ್ನನ್ನ ಅಸಮಾಧಾನ ವ್ಯಕ್ತಪಡಿಸಿದ್ಲು. ರಿಲ್ಯಾಕ್ಸ್ ಕವನ, ನಾನು ಆಲ್ರೆಡಿ ಹಾಫ್ ಅನ್ ಅವರಿಂದ ಇಲ್ಲೇ ನಿಂತಿದ್ದೀನಿ. ನಾನು ಬೇಕಾದ್ರೆ ಇನ್ನೂ ಸ್ವಲ್ಪ ಕಾಯಬಹುದಿತ್ತು ಅಲ್ವಾ? ಇಲ್ಲಿ ಬಂದು PT ಉಷಾ ಥರ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಏನಿತ್ತು? ಆದಿತ್ಯ ಪೂರ್ತಿ ಚೇಷ್ಟೆಯ ನಗುವಿನೊಂದಿಗೆ ಹೇಳೋಕೆ ಸ್ಟಾರ್ಟ್ ಮಾಡ್ದ.
ಇದು ಕಾವ್ಯಗೆ ಆದಿತ್ಯನ ತಲೆಯನ್ನ ಪೂರ್ತಿ ಬ್ರೇಕ್ ಮಾಡೋ ಹಂತಕ್ಕೆ ಕೋಪ ತರಿಸ್ತು. ಆದ್ರೂ ಅವಳು ತನ್ನ ಆಸೆಗಳನ್ನ ಪೂರ್ತಿ ನಿಗ್ರಹಿಸಿ ಕಂಟ್ರೋಲ್ ಮಾಡ್ತಾ ತನ್ನನ್ನ ತಾನೇ ಕನ್ವಿನ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ನಾನು ಕಾವ್ಯ ಅಲ್ಲ, ಐ ಅಗ್ರಿ. ನಾನು ಕೇವಲ ಈ ಡೆವಿಲ್ಸ್ನ ಏಂಜಲ್. ಶ್ರೀಮತಿ ಡೆವಿಲ್ ರಾಜ್ ಖಂಡಿತ ಅಲ್ಲ. ಕೀಪ್ ಕೂಲ್ ಕವನ. ಕಾವ್ಯ ತನ್ನಷ್ಟಕ್ಕೆ ತಾನೇ ಈ ಒಂದು ಇಂಟೆನ್ಸ್ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಕಾರಿನ ಮೇಲೆ ಒರಗಿಕೊಂಡಿದ್ದ ಆದಿತ್ಯನ ಹತ್ತಿರಕ್ಕೆ ಹೋದಳು. ಆದಿತ್ಯ ಅವಳ ಆ ಭಾರವಾದ ಉಸಿರಾಟ ಮತ್ತು ಬೆವರಿನಿಂದ ಪೂರ್ತಿ ಆವೃತವಾಗಿದ್ದ ಮುಖವನ್ನ ಪ್ಲೇಫುಲ್ ಲುಕ್ನಿಂದ ನೋಡ್ತಾ ಅವಳ ಪೂರ್ತಿ ಹತ್ತಿರ ಮೂವ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಆ ಒಂದು ಬೆವರಿನ ಹನಿಯನ್ನ ಬೆನ್ನಟ್ಟುತ್ತಾ ಆದಿತ್ಯನ ಆ ತುಂಟ ಕಣ್ಣುಗಳು ಹಣೆಯಿಂದ ಕೆನ್ನೆಗಳವರೆಗೆ ಜಾರಿ ಕೊನೆಗೆ ನೆಕ್ಕಡೆಗೆ ಹೋದ್ವು. ಆದಿತ್ಯನ ಆ ಒಂದು ಇಂಟೆನ್ಸ್ ನೋಟವನ್ನ ಫಾಲೋ ಮಾಡಿದ ಕಾವ್ಯ ಅವನ ಕಣ್ಣುಗಳಲ್ಲಿರೋ ಆ ಒಂದು ತುಂಟತನ ನೋಡಿ ಪೂರ್ತಿ ನಾಚಿಕೆಯಿಂದ ತನ್ನನ್ನೇ ತಾನು ಚೆಕ್ ಮಾಡ್ಕೊಂಡ್ಲು. ಅವಳು ಸಡನ್ ಆಗಿ ಶಾಕ್ ಆದ್ಲು. ಯಾಕಂದ್ರೆ ಅವಳು ದುಪ್ಪಟ್ಟ ಮರೆತು ಬರೀ ಸಲ್ವಾರ್ ಶೂಟ್ನಲ್ಲಿ ಅಲ್ಲಿಗೆ ಬಂದಿದ್ದಾಳೆ ಅನ್ನೋ ಸತ್ಯ ಅವಳಿಗೆ ಅರಿವಾಯ್ತು. ನಾಚಿಕೆಯಿಂದ ಕಾವ್ಯ ಕಂಗಾಲಾದ್ಲು. ಅವಳು ತನ್ನ ದುಪ್ಪಟ್ಟ ತರೋಕೆ ವಾಪಸ್ ಓಡೋಕೆ ಟ್ರೈ ಮಾಡಿದ್ಲು. ಆದಿತ್ಯನ ಆ ಒಂದು ಇಂಟೆನ್ಸ್ ಲುಕ್ ತಪ್ಪಿಸೋಕೆ ಅವಳು ಪ್ರಯತ್ನ ಪಡ್ತಿದ್ಲು. ಆದ್ರೆ ಆದಿತ್ಯ ಅವಳನ್ನ ಸಡನ್ ಆಗಿ ತನ್ನ ಕಡೆಗೆ ಎಳ್ಕೊಂಡು ತನ್ನ ತೋಳುಗಳಲ್ಲಿ ಪೂರ್ತಿ ಬಿಗಿಯಾಗಿ ಹಿಡಿದು ಹೇಳ್ದ, ನಿನ್ನನ್ನ ಕವರ್ ಮಾಡೋಕೆ ನನ್ನ ಪ್ರೀತಿ ಸಾಕು ಕವನ. ನಾನೇ ಇರುವಾಗ ನಿನ್ಗೆ ಆ ದುಪ್ಪಟ್ಟ ಅವಶ್ಯಕತೆ ಏನಿದೆ? ಹೀಗೆ ಹೇಳ್ತಾ ಅವನು ತನ್ನ ಕಾರಿನ ಡೋರ್ ಓಪನ್ ಮಾಡಿ ಅವಳನ್ನ ರೆಸ್ಪೆಕ್ಟ್ಫುಲ್ಲಿ ಒಳಗೆ ಕುಳಿತುಕೊಳ್ಳೋಕೆ ಸನ್ನೆ ಮಾಡ್ದ. ನಾವೆಲ್ಲಿಗೆ ಹೋಗ್ತಿದೀವಿ ಆದಿ? ಕಾವ್ಯ ತನ್ನ ಹೆವಿ ಬ್ರೀತ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾ ಫುಲ್ಲು ಕ್ಯೂರಿಯಾಸಿಟಿಯಿಂದ ಕೇಳಿದ್ಲು. ಈ ಪ್ಲೇಸ್ ಬಗ್ಗೆ ನಿನಗ್ಯಾಕೆ ಅಷ್ಟೊಂದು ಕನ್ಸರ್ನ್? ನಾನ್ ನಿನ್ ಜೊತೆ ಇರೋದು ನಿನ್ಗೆ ಸಾಲಲ್ವಾ ಕವನ? ಆದಿತ್ಯ ತನ್ನ ಇಂದಿನ ಆರಗೆಂಟ್ ಸ್ಟೈಲ್ನಲ್ಲಿ ಉತ್ತರ ಕೊಟ್ಟ. ನಂತರ ಅವನು ಕಾರ್ ಡ್ರೈವ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅದು ಸುಮಾರು ½ ಜರ್ನಿ ಆಗಿತ್ತು. ಆ ಪೂರ್ತಿ ಟೈಮ್ ಕಾವ್ಯ ಕೂಡ ಏನೂ ಮಾತಾಡ್ಲಿಲ್ಲ. ಆದಿತ್ಯ ಕೂಡ ಸೈಲೆಂಟ್ ಆಗಿದ್ದ. ಸ್ವಲ್ಪ ದೂರ ಹೋದ ಬಳಿಕ ಆದಿತ್ಯ ತನ್ನ ಕಾರನ್ನ ಒಂದು ಮಣ್ಣಿನ ರೋಡ್ ಬಳಿ ನಿಲ್ಲಿಸ್ದ. ಅವನು ಕಾವ್ಯಳಿಗೆ ಕಾರಿನಿಂದ ಹೊರಗೆ ಬರೋಕೆ ಹೇಳಿ ಆ ಮಣ್ಣಿನ ರಸ್ತೆಯಲ್ಲಿ ವೇಗವಾಗಿ ನಡೆಯೋಕೆ ಸ್ಟಾರ್ಟ್ ಮಾಡ್ದ. ಕೆಲವು ಹೆಜ್ಜೆಗಳ ನಂತರ ಅವನು ಹಿಂತಿರುಗಿ ನೋಡ್ದ. ಕಾರಿನ ಬಳಿ ಕಾವ್ಯ ಮುಖ ಗಂಟಿಕಿಕೊಂಡು ನಿಂತಿರುವುದನ್ನ ಕಂಡು ಆದಿತ್ಯ ಒಂದು ಕ್ಷಣ ಅವಳನ್ನೇ ದಿಟ್ಟಿಸಿ ನೋಡ್ದ. ನಂತರ ಒಂದು ಮಾತನ್ನು ಹೇಳದೆ ಮತ್ತೆ ತಿರುಗಿ ಹೆಜ್ಜೆ ಹಾಕಿದ. ಆದರೆ ಸಡನ್ ಆಗಿ ಏನೋ ನೆನಪಾದವನಂತೆ ಕ್ಷಣಕಾಲ ಅಲ್ಲೇ ನಿಂತು ಮತ್ತೆ ಹಿಂತಿರುಗಿ ಅವಳಿದ್ದಲ್ಲಿಗೆ ಪೂರ್ತಿ ಸ್ಟೈಲ್ ಆಗಿ ನಡೆದು ಬಂದ. ಯಾವುದನ್ನು ಯೋಚನೆ ಮಾಡದೆ ಕಾವ್ಯಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡು ಅವನ್ ಮತ್ತೆ ಆ ಮಣ್ಣಿನ ರಸ್ತೆಯಲ್ಲಿ ಗಾಂಭೀರ್ಯದಿಂದ ನಡೆಯಲು ಶುರು ಮಾಡ್ದ. ಅವನ ಆ ಯುನೀಕ್ ಚಾಮ್ಗೆ ಸೋತ ಕಾವ್ಯ ಆದಿತ್ಯನನ್ನೇ ದಿಟ್ಟಿಸಿ ನೋಡಿದ್ಲು. ಅವಳ ಕೈಗಳನ್ನ ಅವನ ಕುತ್ತಿಗೆ ಸುತ್ತ ಬಳಸಿ ಲಾಕ್ ಮಾಡಿದ್ಲು. ಅವಳ ತಲೆ ಅವನ ಎದೆಯ ಮೇಲೆ ಪೀಸ್ಫುಲ್ ಆಗಿತ್ತು. ಮತ್ತೆ ಕಾವ್ಯ ನಿಧಾನವಾಗಿ ಕಣ್ಗಳನ್ನ ಮುಚ್ಚಿದ್ಲು. ಕವನ, ಒಂದ್ ವೇಳೆ ನೀನು ನನ್ನ ತೋಳ್ಗಳಲ್ಲಿ ಬರೋಕೆ ಇಷ್ಟಪಟ್ರೆ ನೀನದನ್ನ ಡೈರೆಕ್ಟ್ ಆಗಿ ಹೇಳ್ಬಹುದಿತ್ತು ಅಲ್ವಾ? ಇಷ್ಟೊಂದು ಕೋಪೋದ್ರೇಕದ ಅಗತ್ಯ ಏನಿತ್ತು? ಆದಿತ್ಯ ಪೂರ್ತಿ ಭಾವರಹಿತವಾಗಿ ಹೇಳಿ ಅವಳನ್ನ ತನ್ನ ತೋಳ್ಗಳಲ್ಲಿ ಎತ್ಕೊಂಡು ನಡೀತಿದ್ದ. ಕಾವ್ಯ ಅವನ ಮಾತುಗಳಿಗೆ ಯಾವುದೇ ರಿಯಾಕ್ಷನ್ ಕೊಡದೆ ತನ್ನ ಕಣ್ಣುಗಳನ್ನ ಹಾಗೆಯೇ ಕ್ಲೋಸ್ ಮಾಡ್ಕೊಂಡಿದ್ಲು. ಆದಿತ್ಯನ ಆ ಬಡಿಯುವ ಹಾರ್ಟ್ ಬೀಟ್ ಸೌಂಡ್ ಅವಳ ಕಿವಿಯಲ್ಲಿ ಒಂದು ಮೃದು ಮಧುರ ನಾದದಂತೆ ಜೇಂಕರಿಸ್ತಾ ಇತ್ತು. ಸ್ವಲ್ಪ ದೂರ ಹೋದ ಮೇಲೆ ಅಲ್ಲೇ ನಿಂತು ಅವನು ಕಾವ್ಯಳನ್ನ ತನ್ನ ತೋಳುಗಳಿಂದ ಹೊರತೆಗೆದು ನಿಧಾನವಾಗಿ ಕೆಳಗೆ ಇಳಿಸಿದ. ನಂತರ ತನ್ನ ಕಣ್ಣುಗಳಿಂದ ಮುಂದಿರುವ ಆ ಬ್ಯೂಟಿಫುಲ್ ನೋಟವನ್ನ ನೋಡುವಂತೆ ಸನ್ನೆ ಮಾಡ್ದ. ಕಾವ್ಯ ಕಣ್ಣು ತೆರೆದ ತಕ್ಷಣ ಅವಳ ದೃಷ್ಟಿ ಸಡನ್ ಆಗಿ ಚಿಕ್ಕದಾದರೂ ನಂಬಲಾಗದಷ್ಟು ಸ್ವಚ್ಛ ಮತ್ತು ಸುಂದರವಾದ ಸರೋವರದ ಮೇಲೆ ಬಿತ್ತು. ಅವಳು ಮೌನವಾಗಿ ಆ ಸ್ಥಳದ ಸೌಂದರ್ಯವನ್ನ ಸವಿಯಲು ಸ್ಟಾರ್ಟ್ ಮಾಡಿದ್ಲು. ಸರೋವರದ ದಡದಲ್ಲಿ ಮೈಲುಗಟ್ಟಲೆ ಹರಡಿರುವ ಸುಂದರವಾದ ಹೂವಿನ ಗಾರ್ಡನ್ ಆ ಸ್ಥಳದ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸಿದ್ದವು. ಆ ಹೂವುಗಳ ಫ್ರಾಗ್ರೆನ್ಸ್ ಇಡೀ ಸ್ಥಳವನ್ನ ಡಿವೈನ್ ಎನಿಸುವಂತೆ ಮಾಡಿತ್ತು. ವಾವ್,
ಇದು ತುಂಬಾ ನಂಬಲಾಗದಷ್ಟು ಬ್ಯೂಟಿಫುಲ್ ಆಗಿದೆ. ಕಾವ್ಯ ಸರೋವರದ ಹತ್ರ ಹೋಗ್ತಾ ಮಂತ್ರಮುಗ್ಧಳಾಗಿ ಹೇಳಿದ್ಲು. ಹ್ಮ್ ಇದು ಹ್ಯೂಮನ್ ಟಚ್ ನಿಂದ ವಂಚಿತವಾಗಿದೆ ಕವನ. ಮನುಷ್ಯರ ಸ್ವಾರ್ಥ ಮತ್ತೆ ಅವ್ರ ದ್ರೋಹ ಇದಕ್ಕೆ ತಾಕಿಲ್ಲ. ಅದಕ್ಕೆ ಇದು ಇಷ್ಟೊಂದು ಡಿವೈನ್ ಆಗಿದೆ. ಆದಿತ್ಯ ಒಂದು ಆಳವಾದ ಉಸಿರು ತಗೊಂಡು ತನ್ನ ಫಿಲಾಸಫಿಕಲ್ ಸ್ಟೈಲ್ನಲ್ಲಿ ಮಾತಾಡೋಕೆ ಶುರು ಮಾಡ್ದ. ಮುಂದೆ ಸರೋವರದ ಆ ಒಂದು ಕ್ಲಿಯರ್ ವಾಟರ್ ನಲ್ಲಿ ಆದಿತ್ಯನ ಪ್ರತಿಬಿಂಬದೊಂದಿಗೆ ಕಾವ್ಯ ತನ್ನ ರಿಫ್ಲೆಕ್ಷನ್ ಅನ್ನ ಪೂರ್ತಿ ಸ್ಪಷ್ಟವಾಗಿ ನೋಡ್ತಾ ಇದ್ಲು. ಆದಿತ್ಯನ ಜೊತೆ ಆ ನೀರಿನಲ್ಲಿ ಲಾಕ್ ಆಗಿರೋದನ್ನ ನೋಡಿ ಅವಳು ಆ ಒಂದು ಬ್ಯೂಟಿಫುಲ್ ಮೂಮೆಂಟ್ ಅನ್ನ ತನ್ನ ಮನಸ್ಸಲ್ಲಿ ಪೂರ್ತಿ ಸೆರೆ ಹಿಡಿಯೋಕೆ ಸ್ಟಾರ್ಟ್ ಮಾಡಿದ್ಲು. ನಂತರ ತನ್ನ ತಲೆಯನ್ನ ಆದಿತ್ಯನ ಶೋಲ್ಡರ್ ಮೇಲೆ ಇಟ್ಟು ಅವನ ತೋಳುಗಳನ್ನ ತನ್ನ ಕೈಗಳಲ್ಲಿ ಬಿಗಿಯಾಗಿ ಹಿಡಿದು, ಈ ಒಂದು ಮೂಮೆಂಟ್ ಹೀಗೆ ನಿಂತು ಬಿಡಬಾರ್ದೆ ಅಂತ ನನ್ಗನ್ನಿಸ್ತಾ ಇದೆ ಆದಿ ಅಂತ ಭಾವನಾತ್ಮಕವಾಗಿ ಹೇಳಿದ್ಲು. ಖಂಡಿತ ಇಲ್ಲ ಕವನ, ನನ್ನ ಲೈಫ್ನ ಪ್ರತಿಯೊಂದು ಕ್ಷಣವನ್ನು ನಾನು ನಿನ್ ಜೊತೆ ಬದುಕೋಕೆ ಬಯಸ್ತೀನಿ ಮೈ ಲವ್. ನಮ್ಮ ಈ ಒಂದು ಎಮೋಷನ್ ಕೇವಲ ಒಂದು ಕ್ಷಣದ ಮೇಲೆ ಡಿಪೆಂಡ್ ಆಗಿರೋಕೆ ಸಾಧ್ಯನೇ ಇಲ್ಲ. ಹೀಗೆ ಹೇಳ್ತಾ ಆದಿತ್ಯ ಕಾವ್ಯಳನ್ನ ಸರೋವರದ ದಡದಲ್ಲಿ ಪ್ರೀತಿಯಿಂದ ಕೂರಿಸಿ ಅವಳ ತೊಡೆಯ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿ ಅಲ್ಲಿಯೇ ಪೀಸ್ಫುಲ್ ಆಗಿ ನಿದ್ರೆ ಮಾಡ್ದ. ಕಾವ್ಯ ಯಾವುದೋ ಒಂದು ಸೀರಿಯಸ್ ವಿಷಯ ಹೇಳೋಕೆ ಹೋದ್ಲು. ಆದ್ರೆ ಆದಿತ್ಯ ಅವಳ ತುಟಿಗಳ ಮೇಲೆ ತನ್ನ ಬೆರಳನ್ನ ಇಟ್ಟು ಸೈಲೆಂಟ್ ಆಗಿರೋಕೆ ಸನ್ನೆ ಮಾಡ್ದ. ಸ್ವಲ್ಪ ಹೊತ್ತು ಸುಮ್ಮನೆ ಇರು ಕವನ, ಪೂರ್ತಿ ಸೈಲೆಂಟ್ ಆಗಿ ನನ್ನ ಮಾತು ಕೇಳು. ನಾನೀಗ ತುಂಬಾ ಗಂಭೀರವಾಗಿ ಹೇಳ್ತಿದ್ದೀನಿ. ಕಾವ್ಯಳಿಗೆ ಸಡನ್ ಆಗಿ ಪ್ಯಾನಿಕ್ ಸ್ಟಾರ್ಟ್ ಆಯಿತು. ಆದಿತ್ಯ ಹೇಳೋಕೆ ಇಷ್ಟಪಡದ ಆ ಅನ್ಸ್ಪೋಕನ್ ಟ್ರೂತ್ ಯಾವುದಾದ್ರೂ ಇರಬಹುದಾ ಅಂತ ಅವಳು ಪೂರ್ತಿ ಟೆನ್ಷನ್ ಆದ್ಲು. ನಾವೀಗ ಯಾವುದ್ರ ಬಗ್ಗೆನೂ ಮಾತಾಡ್ತಿಲ್ಲ, ಆದ್ರೂ ನೀನ್ ಯಾಕೆ ಈ ರೀತಿ ಭಯ ಆಗ್ತಿದ್ಯಾ? ನಾನು ಏನ್ ಹೇಳ್ತೀನಿ ಅದು ನಿನ್ಗೆ ಕೇಳೋಕ್ ಇಷ್ಟ ಇಲ್ಲ ಅನ್ಸುತ್ತೆ ಅಲ್ವಾ? ಆದಿತ್ಯ ಅವಳ ಮೈಂಡ್ ರೀಡಿಂಗ್ ಮಾಡೋ ತರಹ ಶಾರ್ಪ್ ಆಗಿ ಕೇಳ್ದ. ನನ್ಗೆ ಭಯ ಆಗ್ತಿದೆ ಆದಿ. ನೀನು ಬಹುಶಃ ನಾವು ದೂರ ಆಗ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತೀಯ ಅಂತ ಅನ್ನಿಸ್ತಿದೆ. ಹೀಗೆ ಹೇಳ್ತಾ ಕಾವ್ಯ ಸೈಲೆಂಟ್ ಆದ್ಲು. ಆ ಒಂದು ಫೀಲಿಂಗ್ ಏನು ಕವನ? ಭಯದ ನೆರಳಲ್ಲಿ ಬದುಕೋದು ಈ ಆದಿತ್ಯ ರಾಜ್ ಸ್ಟೈಲ್ ಖಂಡಿತ ಅಲ್ಲ. ಆದಿತ್ಯ ಅವಳಿಗೆ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟ. ಕಾವ್ಯಳನ್ನ ಪೂರ್ತಿ ಹತ್ರಕ್ಕೆ ಹೇಳ್ಕೊಂಡು, ನಾನ್ ನಿನ್ನನ್ನ ಪ್ರೀತಿಸ್ತಿದ್ದೀನಿ, ನಿನ್ನನ್ನ ಪೂರ್ತಿ ಹತ್ರ ಇಟ್ಕೊಳ್ತಿದ್ದೀನಿ ಅಂದ್ರೆ ಅದು ನಿನ್ ಚಾಯ್ಸ್ ಅಲ್ವೇ ಅಲ್ಲ. ನೀನು ನನ್ನ ಜೀವನದಲ್ಲಿ ಇರ್ತೀಯೋ ಇಲ್ವೋ ಅನ್ನೋದು ನಿನ್ನಿಷ್ಟದ ವಿಷಯ ಕೂಡ ಅಲ್ಲ, ಅದು ನನ್ನ ಡಿಸಿಷನ್. ಆದಿತ್ಯ ಹೀಗೆ ಅಧಿಕಾರದಿಂದ ಹೇಳಿ ಎದ್ದು ಕುಳಿತ. ಕಾವ್ಯಳತ್ತ ಒಂದು ಆಳವಾದ ನೋಟ ಬೀರಿ ಆದಿತ್ಯ ನಿಧಾನವಾಗಿ ಸರೋವರದ ಅಂಚಿಗೆ ನಡೆದ. ಆ ಸರೋವರವನ್ನೇ ದಿಟ್ಟಿಸಿ ನೋಡ್ತಾ ಅದರಲ್ಲಿ ಅಡಗಿರೋ ಹಿಂದಿನ ಕಹಿ ನೆರಳುಗಳನ್ನ ಅನುಭವಿಸಲು ಸ್ಟಾರ್ಟ್ ಮಾಡ್ದ. ಯಾವುದೋ ಆಳವಾದ ಯೋಚನೆಯಲ್ಲಿ ಅವನು ಸರೋವರದ ಒಳಗೆ ಪೂರ್ತಿ ಮುಳುಗೋಕೆ ಸ್ಟಾರ್ಟ್ ಮಾಡ್ದ. ಕೆಲವು ಕಿರುಚಾಟದ ಶಬ್ದಗಳು ಅವನ ಕಿವಿಗಳಲ್ಲಿ ಪ್ರತಿಧ್ವನಿಸ್ತಾ ಇದ್ವು. ಅದು ಅವನಿಗೆ ಅನ್ಬೇರೆಬಲ್ ಆಗಿತ್ತು. ಆದಿತ್ಯ ಈ ರೀತಿ ಸರೋವರದ ಹತ್ರ ಹೋಗೋದನ್ನ ನೋಡಿ ಕಾವ್ಯ ಗಾಬರಿಯಿಂದ ಆದಿ ಅಂತ ಜೋರಾಗಿ ಕಿರ್ಚಿದ್ಲು. ಅವಳು ಅವನನ್ನ ಸೇವ್ ಮಾಡೋಕೆ ಅವನ ಹತ್ರ ಓಡ್ ಬರೋಕೆ ಟ್ರೈ ಮಾಡಿದ್ಲು. ಆದ್ರೆ ಆದಿತ್ಯನ ಹೆಜ್ಜೆಗಳು ಸಡನ್ ಆಗಿ ನಿಂತ್ವು. ಅವನು ಎಲ್ಲೋ ಕಳೆದು ಹೋದವನಂತೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ದ. ಕವನ, ಸರಿಯಾಗಿ 17 ಇಯರ್ಸ್ ಅಗೋ ನಾನು ಲಾಸ್ಟ್ ಟೈಮ್ ಶ್ರೀ ಮತ್ತೆ ಶ್ರೀಮಾನ್ ಅರವಿಂದ್ ರಾಜ್ ಅವರೊಂದಿಗೆ ಈ ಸರೋವರದ ದಡಕ್ಕೆ ಬಂದಿದ್ದೆ, ಅವರ ಪ್ರೀತಿಯ ಮಗನಾಗಿ. ಅವತ್ತು ಸ್ಕೂಲ್ ಹಾಲಿಡೇಸ್ ಇತ್ತು. ನಾವು ನಮ್ಮ ರಜಾ ದಿನಗಳನ್ನ ಈ ಫಾರ್ಮ್ ಹೌಸ್ ನಲ್ಲಿ ಕಳೆಯೋಕೆ ಅಂತ ಬಂದಿದ್ವಿ. ನಾನು ಅಲ್ಲೇ ಹಾಗೆ ಸೈಲೆಂಟ್ ಆಗಿ ನಿಂತಿದ್ದೆ. ಅಮ್ಮ ಈಗ ನೀನ್ ಕೂಗಿದ ಹಾಗೇನೆ ಭಯದಿಂದ ಕೂಗ್ತಾ ಇದ್ರು. ಆಗ ಸಡನ್ ಆಗಿ ಒಂದು ಫೋನ್ ಕಾಲ್ ಬಂತು. ನಂದಿತಾ ಆಂಟಿ ತನ್ನ ಮಕ್ಕಳ ಜೊತೆ ನಮ್ಮ ಮನೆ ಇರೋಕೆ ಬಂದಿದ್ರು. ಆ ಕಾಲ್ ಬಂದ್ಮೇಲೆ ಅಮ್ಮ ಪೂರ್ತಿ ವರಿ ಮಾಡ್ಕೊಳ್ತಾ ಇದ್ರು. ಆದ್ರೆ ನಾನ್ ಮಾತ್ರ ಸಖತ್ ಹ್ಯಾಪಿ ಆಗಿದ್ದೆ. ನಂದಿತಾ ಆಂಟಿ ಮಕ್ಕಳ ಜೊತೆ ನಾನು ಆಟ ಆಡಬಹುದು, ನನಗೆ ಹೊಸ ಬ್ರದರ್ ಅಂಡ್ ಸಿಸ್ಟರ್ ಸಿಗ್ತಾರೆ ಅಂತ ಅನ್ಕೊಂಡಿದ್ದೆ. ಒಬ್ಬ ಸಣ್ಣ ಹುಡುಗನ್ಗೆ ಆ ಕ್ಷಣದಲ್ಲಿ ಅದಕ್ಕಿಂತ ಬೇರೆ ಇನ್ನೇನ್ ಬೇಕು ಹೇಳು ಅಂತ ಆದಿತ್ಯ ತನ್ನ ಬಾಲ್ಯದ ಆ ಒಂದು ಮಿಸ್ಟೀರಿಯಸ್ ಡೇ ಬಗ್ಗೆ ಹೇಳ್ದ. ನಾವು ಮಂಗಳೂರಿಗೆ ವಾಪಸ್ ಬಂದ್ವಿ.
ನಂದಿತಾ ಆಂಟಿ ಬಂದು ತನ್ನ ಹಸ್ಬೆಂಡ್ ತನ್ನನ್ನ ಮತ್ತು ತನ್ನ ಮಕ್ಕಳನ್ನ ಬಿಟ್ಟು ಇಂಡಿಯಾದಿಂದ ಓಡ್ ಹೋಗಿದ್ದಾನೆ ಅಂತ ಹೇಳಿದ್ಲು. ಕೆಲವು ವರ್ಷಗಳ ಹಿಂದೆ ಅವಳು ತನ್ನ ಮದುವೆ ಮಂಟಪದಿಂದಾನೇ ಯಾರೋ ಒಬ್ಬನ ಜೊತೆ ಓಡ್ ಹೋಗಿದ್ರಿಂದ ಅಮ್ಮ ಮತ್ತೆ ಅಜ್ಜಿ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ರು. ಅವಳು ಯಾರ ಜೊತೆ ಹೋದ್ಲು ಮತ್ತೆ ಯಾರಿಗಾಗಿ ತನ್ನ ಫ್ಯಾಮಿಲಿ ಬಿಟ್ಟೋದ್ಲು ಅನ್ನೋ ಸೀಕ್ರೆಟ್ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಅಮ್ಮನಿಗೆ ಅವಳು ನಮ್ಮ ಮನೇಲಿರೋದು ಇಷ್ಟ ಇರಲಿಲ್ಲ. ಅವರು ಅಪೋಸ್ ಮಾಡಿದ್ರು. ಆದ್ರೆ ಅರವಿಂದ್ ರಾಜ್ ಮಾತ್ರ ಅವಳನ್ನ ತುಂಬಾ ಫೋರ್ಸ್ ಮಾಡಿ ಅಲ್ಲೇ ತಡೆದು ನಿಲ್ಲಿಸಿದ್ರು. ಅವರು ಸದ್ಯದಲ್ಲೇ ಅವಳ ಹಸ್ಬೆಂಡ್ನ ಪತ್ತೆ ಹಚ್ಚೋಣ ಅಂತ ಪ್ರಾಮಿಸ್ ಮಾಡಿದ್ರು. ಎಲ್ಲನೂ ನಾರ್ಮಲ್ ಆಗಿ ನಡೀತಿತ್ತು. ಆದ್ರೆ ಆ ಒಂದು ದಿನದವರೆಗೆ ಮಾತ್ರ. ಹೀಗೆ ಹೇಳ್ತಾ ಆದಿತ್ಯ ಸೈಲೆಂಟ್ ಆದ. ಅವನ ಧ್ವನಿಯಲ್ಲಿ ಈಗ ದ್ವೇಷ ಮತ್ತು ಕೋಪ ತುಂಬಿಕೊಳ್ಳೋಕೆ ಸ್ಟಾರ್ಟ್ ಆಯ್ತು. ಕಾವ್ಯ ಅವನ ಹಿಂದೆ ಸೈಲೆಂಟ್ ಆಗಿ ನಿಂತು ಆದಿತ್ಯನ ಮಾತುಗಳನ್ನ ಕಾನ್ಸಂಟ್ರೇಷನ್ ನಿಂದ ಕೇಳಿಸ್ಕೊಳ್ತಿದ್ಲು. ಯಾಕಂದ್ರೆ ಆ ಕ್ಷಣದಲ್ಲಿ ಅವಳಿಗೆ ತನ್ನ ಮುಂದೆ ಆದಿತ್ಯ ರಾಜ್ ಅನ್ನೋ ಆ ಒಬ್ಬ ಮಾನ್ಸ್ಟರ್ ಕಾಣಿಸ್ತಾ ಇರಲಿಲ್ಲ. ಬದಲಿಗೆ ಅವನೊಳಗೆ ಅಡಗಿರೋ ಅತಿಯಾದ ಕೋಪ ಮತ್ತು ಅತಿಯಾದ ನೋವು ಅನುಭವಿಸ್ತಿರೋ ಆ ಪುಟ್ಟ ಹುಡುಗ ಕಾಣಿಸ್ತಿದ್ದ. ಅಲ್ಲದೆ ಕಾವ್ಯಳಿಗೆ ಪೂರ್ತಿ ರಿಯಲೈಸ್ ಆಯಿತು ಆದಿತ್ಯನ ಲೈಫ್ನಲ್ಲಿ ಈ ಕವನ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ಅವಳಿಗೆ ಮಾಧವಿ ಅಮ್ಮ ಯಾಕಷ್ಟೊಂದು ಕಾಳಜಿ ತೋರಿಸಿದ್ರು ಅನ್ನೋದು ಪೂರ್ತಿ ಅರ್ಥ ಆಯಿತು. ಆದ್ರೆ ಆದಿತ್ಯನ ಜೀವನದಲ್ಲಿ ತಾನು ಕವನ ಆಗಿ ಬಂದದ್ದು ಎಷ್ಟು ದೊಡ್ಡ ಮಿಸ್ಟೇಕ್ ಅಂತ ಅವಳಿಗೆ ಅರಿವಾದಾಗ ಪೂರ್ತಿ ಟೈಮ್ ಮೀರಿ ಹೋಗಿತ್ತು. ಇಟ್ ವಾಸ್ ಟೂ ಲೇಟ್. ಆದಿತ್ಯ ತನ್ನ ಲೈಫ್ನ ಪ್ರತಿಯೊಂದು ಪೇಜನ್ನ ಕವನ ಮುಂದೆ ರಿವೀಲ್ ಮಾಡ್ತಾ ಇದ್ದ. ಕಾವ್ಯಾಳಿಗೆ ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅಥವಾ ಏನ್ ಹೇಳ್ಬೇಕು ಅಂತಾನೆ ತಿಳಿದೆ ಪೂರ್ತಿ ಕನ್ಫ್ಯೂಷನ್ ಸ್ಟೇಟ್ ನಲ್ಲಿದ್ಲು. ಒಂದು ಕ್ಷಣ ಅವಳು ಆದಿತ್ಯನ್ಗೆ ಆ ಟ್ರೂತ್ ಹೇಳ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ಲು. ಆದ್ರೆ ಈಗ ಅವಳದ್ದೇ ಆದ ಆ ಒಂದು ರಿಯಲ್ ಐಡೆಂಟಿಟಿ ಅವಳನ್ನ ಪೂರ್ತಿ ಕಾಡೋಕೆ ಸ್ಟಾರ್ಟ್ ಮಾಡಿತ್ತು. ಆದಿತ್ಯನ ಜೊತೆಗೂಡಿ ಅವಳು ಸರೋವರದ ಇನ್ನೊಂದು ಸೈಡ್ಗೆ ನಡೆದ್ಲು. ಆದಿತ್ಯ ಅವಳ ತೋಳನ್ನ ಹಿಡಿದಾಗ ಸಡನ್ ಆಗಿ ಆ ಒಂದು ಸ್ಲಿಪರಿ ಸರ್ಫೇಸ್ ಅವಳನ್ನ ಬೀಳುವಂತೆ ಮಾಡ್ತು. ಅವಳು ಪೂರ್ತಿ ಭಯಭೀತಳಾಗಿ ಆದಿತ್ಯನತ್ತ ನೋಡಿದ್ಲು. ಆದಿತ್ಯ ಸಡನ್ ಆಗಿ ಅವಳನ್ನ ತನ್ನ ತೋಳ್ಗಳಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಒಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ಆದಿ, ನೀನ್ ಉಸಿರಾಟ ಮತ್ತೆ ಹಾರ್ಟ್ ಬೀಟ್ ಇಷ್ಟೊಂದು ಸ್ಪೀಡ್ ಆಗಿದ್ಯಾ? ಆರ್ ಯು ಓಕೆ ಅಲ್ವಾ? ಕಾವ್ಯ ಅವನ ಎದೆಯ ಮೇಲೆ ತಲೆ ಇಟ್ಟು ಹಾರ್ಟ್ ಬೀಟ್ ಫೀಲ್ ಮಾಡ್ತಾ ಕೇಳಿದ್ಲು. ಆದಿತ್ಯ ಅವಳನ್ನ ನೋಡದೆ ಸರೋವರವನ್ನೇ ದಿಕ್ಕಿಸಿ ನೋಡ್ತಾ ಇದ್ದ. ಈಸ್ ಹಿ ಸ್ಕ್ಯಾರ್ಡ್ ಎಂದು ತನ್ನ ಬಗ್ಗೆ ತಾನೇ ಕೇಳ್ಕೊಂಡ. ಫಿಯರ್? ಅದು ಕೂಡ ಈ ಆದಿತ್ಯ ರಾಜ್ಗಿರೋಕೆ ಸಾಧ್ಯನಾ? ಆದಿತ್ಯನ ಈ ಒಂದು ಪ್ರಶ್ನೆ ಕೇಳಿದ ಕವನ ಅವನನ್ನೇ ನೋಡಿ, ಆದಿತ್ಯ ರಾಜ್ ಖಂಡಿತ ಎದುರೋದಿಲ್ಲ, ಆದ್ರೆ ಅವನೊಳಗಿರೋ ಆ ಪುಟ್ಟ ಹುಡುಗ ಎದುರುತ್ತಿದ್ದಾನೆ ಅಂತ ಹೇಳಿದ್ಲು. ವರ್ಷಗಳ ನಂತರ ಸಿಕ್ಕಿರೋ ಈ ಪ್ರೀತಿ ಮತ್ತೆ ಆ ಒಂದು ಶಾಂತಿ, ಅದನ್ನ ಮತ್ತೆ ಅನುಭವಿಸೋಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಆದ್ರೆ ಎಲ್ಲವನ್ನ ಮತ್ತೆ ಕಳ್ಕೊಬಿಡ್ತೀನಿ ಅನ್ನೋ ಭಯ ನನ್ನನ್ನ ಕಾಡ್ತಿದೆ. ಹೀಗೆ ಹೇಳ್ತಾ ಅವನು ಕವನಾಳನ್ನ ಪೂರ್ತಿ ಬಿಗಿಯಾಗಿ ಹಿಡ್ಕೊಂಡ. ಅದು ಅವಳಿಗೆ ಸ್ವಲ್ಪ ಪೇನ್ ಕೊಟ್ರು ಆ ಒಂದು ನೋವಿನಲ್ಲಿ ಪ್ರೀತಿಯ ಶಾಂತಿ ಅಡಗಿತ್ತು. ಆಮೇಲೆ ಏನಾಯ್ತು ಆದಿ? ಕವನ ಕ್ಯೂರಿಯಾಸಿಟಿಯಿಂದ ಕೇಳಿದ್ಲು. ಆದಿತ್ಯ ತನ್ನ ಹೃದಯದ ಎಲ್ಲ ನೋವು ಮತ್ತೆ ದ್ವೇಷವನ್ನ ಆ ಸರೋವರದ ತಂಪು ಗಾಳಿಯಲ್ಲಿ ಪೂರ್ತಿ ಹೊರಹಾಕ್ಬೇಕು ಅಂತ ಅವಳು ಡಿಸೈಡ್ ಮಾಡ್ಕೊಂಡ್ಳು. ಆ ದಿನ ನನ್ನ ಬರ್ಡೇ. ತಾತ ಪ್ರತಿ ವರ್ಷ ತಮ್ಮ ಸ್ಟೇಟಸ್ ಶೋ ಅಪ್ ಮಾಡೋಕೆ ಮತ್ತೆ ತಮ್ಮ ವಾರಸುದಾರನ ಬಗ್ಗೆ ಹೇಳೋಕೆ ಒಂದು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡ್ತಿದ್ರು. ಆದ್ರೆ ಅಮ್ಮ ಮಾತ್ರ ನನಗಾಗಿ ಎಲ್ಲವನ್ನ ಸ್ವತಃ ಮಾಡೋ ಹ್ಯಾಬಿಟ್ ಇಟ್ಕೊಂಡಿದ್ರು. ನಾನು ಅಮ್ಮನಿಗೆ ಅತಿಯಾಗಿ ಅಟ್ಯಾಚ್ ಆಗಿದ್ದೆ. ಅಮ್ಮನ ಸೆರಗು ಹಿಡಿದೆ ನಾನು ಒಂದು ಸ್ಟೆಪ್ ಕೂಡ ಇಡ್ತಿರ್ಲಿಲ್ಲ. ಆದಿತ್ಯ ಆ ಕ್ಷಣವನ್ನ ನೆನೆಸ್ಕೊಂಡು ಒಂದು ನೋವಿನ ನಗುವಿನೊಂದಿಗೆ ತನ್ನೊಳಗೆ ಹೇಳ್ಕೊಂಡ. ನಾನು ಮತ್ತೆ ಅಮ್ಮ ಕಿಚನ್ ನಲ್ಲಿ ಕೇಕ್ ಪ್ರಿಪೇರ್ ಮಾಡ್ತಿದ್ವಿ. ಆ ಕೇಕ್ ಫೋಟೋ ತಗೊಳಕ್ಕೆ ನಾನು ರೂಮಿಂದ ಕ್ಯಾಮ್ರಾ ತರೋಕೆ ಅಮ್ಮನನ್ನ ಫೋರ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಒಂದ್ ವೇಳೆ ಅವತ್ತು ನಾನು ಆ ರೀತಿ ಹಠ ಮಾಡ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ಬಹುಶಃ ಅವತ್ತು ಆ ಸುಳ್ಳು ಬಯಲಾಗ್ದಿದ್ರೆ ನಾನಿವತ್ತು ಪೂರ್ತಿ ಪೀಸ್ಫುಲ್ ಲೈಫ್ ಲೀಡ್ ಮಾಡ್ತಿದ್ದೆ. ಕ್ಯಾಮ್ರಾ ತಗೊಳ್ಳೋಕೆ ಅಮ್ಮ ರೂಮ್ ಕಡೆಗೆ ಹೋದ್ರು. ನಾನು ಕೂಡ ಅಮ್ಮನ ಹಿಂದೆ ಪೂರ್ತಿ ಎಕ್ಸೈಟ್ ಆಗಿ ಓಡೋಕೆ ಸ್ಟಾರ್ಟ್ ಮಾಡಿದೆ. ಆದ್ರೆ ರೂಮಿನ ಡೋರ್ ಹತ್ರ ಸೈಲೆಂಟ್ ಆಗಿ ನಿಂತಿದ್ದ ಅಮ್ಮನನ್ನ ನೋಡಿ ನಾನು ಕೂಡ ಅವಳ ಹತ್ರ ಹೋಗಿ ನಿಂತ್ಕೊಂಡೆ.
ಇದನ್ನ ಹೇಳುವಾಗ ಆದಿತ್ಯನ ಧ್ವನಿ ಪೂರ್ತಿ ಬದಲಾಯಿತು. ಅವನು ಕೋಪದಿಂದ ಕಾವ್ಯಳನ್ನ ತನ್ನ ತೋಳುಗಳಲ್ಲಿ ಪೂರ್ತಿ ಬಿಗಿಯಾಗಿ ಹಿಡ್ಕೊಂಡ. ಅವನು ಕೋಪದಿಂದ ಪೂರ್ತಿ ನಡುಗ್ತಾ ಇದ್ದ. ಅವನ ಕಣ್ಣುಗಳು ಪೂರ್ತಿ ಕೆಂಪಾಗಿದ್ವು. ಕಾವ್ಯ ಅವನನ್ನ ಬಿಗಿಯಾಗಿ ಹಗ್ ಮಾಡಿ ಅವಳ ಕಣ್ಣುಗಳನ್ನ ಮುಚ್ಕೊಂಡ್ಲು. ಅವಳು ಅವನ ಬೆನ್ನನ್ನ ನಿಧಾನವಾಗಿ ಸವರೋ ಮೂಲಕ ಅವನನ್ನ ಶಾಂತಗೊಳಿಸೋಕೆ ಟ್ರೈ ಮಾಡಿದ್ಲು. ಗಮನಾಳ ಆ ಒಂದು ಸ್ಪರ್ಶಕ್ಕೆ ಅವನ ಭಾರವಾದ ಉಸಿರಾಟ ನಿಧಾನವಾಗಿ ನಾರ್ಮಲ್ ಆಗೋಕೆ ಸ್ಟಾರ್ಟ್ ಆಯಿತು. ಆದ್ರೆ ಆದಿತ್ಯ ಮತ್ತೆ ಆ ಕಹಿ ಸತ್ಯವನ್ನ ಹೊರ ಹಾಕ್ದ. ನನ್ನಪ್ಪ ಅಪ್ಪ ಮತ್ತೆ ಅಮ್ಮನ ರೂಮಿನ ಬೆಡ್ ಮೇಲೆ ತಮ್ಮ ಸ್ವಂತ ನಾದಿನಿ ಜೊತೆಗೆ ಆ ಸ್ಥಿತಿಲಿ. ಆದಿತ್ಯ ಮಾತಾಡ್ತಾ ಪೂರ್ತಿ ಸೈಲೆಂಟ್ ಆದ. ಸ್ವಲ್ಪ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡ ನಂತರ, ನನ್ನ ಆ ಒಂದು ಇನ್ನೋಸೆಂಟ್ ಮೈಂಡ್ ಏನನ್ನೋ ಯೋಚನೆ ಮಾಡೋ ಮೊದಲೇ ಅಮ್ಮ ನನ್ನ ಕಣ್ಣುಗಳನ್ನ ಮುಚ್ಚಿ ಅಲ್ಲಿಂದ ಕರ್ಕೊಂಡು ಹೋದ್ರು. ದೊಡ್ಡವ್ರ ಮಾತುಗಳಿಂದ, ಪ್ರಶ್ನೆ ಮತ್ತೆ ಉತ್ತರಗಳಿಂದ ನನಗೆ ಅರ್ಥ ಆಗಿದ್ದಿಷ್ಟೆ. ನಂದಿತಾ ಮದುವೆ ಮಂಟಪದಿಂದ ಯಾರ ಜೊತೆ ಓಡಿ ಹೋಗಿದ್ಲೋ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ನ ಆ ರೆಸ್ಪೆಕ್ಟ್ಫುಲ್ ಫಾದರ್. ಅವರು ಕಳೆದ 6 ವರ್ಷಗಳಿಂದ ಯಾವುದೇ ಗಿಲ್ಟ್ ಇಲ್ಲದೆ ಹೆಮ್ಮೆಯಿಂದ ಲೈಫ್ ಲೀಡ್ ಮಾಡ್ತಿದ್ರು. ತಮ್ಮ ಸ್ವಂತ ಹೆಂಡತಿಯ ಸ್ವಂತ ತಂಗಿ ಜೊತೆಗೆ ಮತ್ತೊಂದು ಫ್ಯಾಮಿಲಿ ಕ್ರಿಯೇಟ್ ಮಾಡಿದ್ರು. ಅಷ್ಟೇ ಅಲ್ಲ, ಅವರು ಇಬ್ರು ಅಕ್ರಮ ಮಕ್ಕಳಿಗೆ ಕೂಡ ತಂದೆಯಾಗಿದ್ರು. ಆದಿತ್ಯ ಹಲ್ಕಡಿತ ಆಕ್ರೋಶದಿಂದ ಹೇಳ್ದ. ನಂತರ ಆದಿತ್ಯ ತನ್ನಷ್ಟಕ್ಕೆ ತಾನೇ ಒಂದು ನೋವಿನ ನಗು ಬೀರ್ತಾ ಹೇಳ್ದ, ನನ್ನ ಬರ್ಡೇ ದಿನ ನನ್ನ ಅಪ್ಪ ನನಗೆ ಕೇವಲ 2 ಸ್ಟೆಪ್ ಸಿಬ್ಲಿಂಗ್ಸ್ ಮಾತ್ರ ಅಲ್ಲದೆ ಇನ್ನೊಬ್ಬ ತಾಯಿಯನ್ನ ಕೂಡ ಗಿಫ್ಟ್ ಆಗಿ ಕೊಟ್ರು. ಈ ಒಂದು ವಿಷಯದಲ್ಲಿ ನನ್ನಮ್ಮ ಕೂಡ ಏನ್ ಕಡಿಮೆ ಇರಲಿಲ್ಲ. ಅವಳು ಕೂಡ ಅದೇ ಬರ್ಡೇ ದಿನ ನನ್ನ ಲೈಫ್ನ ಇಡೀ ಶಾಂತಿನ ಕಸ್ಕೊಂಡ್ಬಿಟ್ಲು.